ಪ್ರಕಾರ ಟಾಪ್ 5 ಅಲ್ಲ, ಟಾಪ್ 1 ಅಂತ ಹೇಳಿದ್ರೆ ಪ್ರತಾಪ್, ವರ್ತೂರ್ ಸಂತೋಷ್. ಇನ್ ಮಿಕ್ಕಿದವರೆಲ್ಲ ಕ್ಯಾಂಡಿಡೇಟ್ಸೇ ಅಲ್ಲ, ಸುಮ್ಮನೆ ಇದ್ದಾರೆ, ವೇಸ್ಟ್ ಡಮ್ಮಿ ಪೀಸ್ಗಳು. ಯಾಕೆ ಅನ್ಸತ್ತೆ ಅಂತ ಹೇಳಿದ್ರೆ ಅವ್ರ ಹತ್ರ ಎಲ್ಲ ಒಂದೊಂದು ಲಿಬರೇಟಿ ಇದೆ. ಮೇ ಬಿ ಅವರೆಲ್ಲ ಒಂದು ಪಾಸ್ಟ್ ಅಂತ ಏನು ಕರೀತಾರೆ ಗೊತ್ತಾ, ಆಸ್ ಎ ಆಕ್ಟರ್ ಇಲ್ಲ ಒಂದು ಸೋಷಿಯಲ್ ಮೀಡಿಯಾ ಕನ್ಸರ್ವೇಸಿಗೋಸ್ಕರ ಬಂದಿದ್ದಾರೆ. ಬಟ್ ಹೇಳ್ಬೇಕಂದ್ರೆ ಪ್ರತಾಪ್, ವರ್ತೂರ್ ಸಂತೋಷ್ ಇಬ್ರಿಗೂ ಒಂದು ಬ್ಯಾಕ್ಗ್ರೌಂಡೇ ಇಲ್ಲ. ಟು ಬಿ ಫ್ರ್ಯಾಂಕ್, ಇಬ್ರಿಗೂ ಒಂದು ಬ್ಯಾಕ್ಗ್ರೌಂಡೇ ಇಲ್ಲ. ಇನ್ನು ಮಿಕ್ದವರೆಲ್ಲ ಒಂದು ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದಾರೆ. ಅದೊಂದಕ್ಕೋಸ್ಕರ ಇವರಿಬ್ಬರೇ ಗೆಲ್ಬೇಕು. ಅವ್ರ ಆಟನೇ ಆಡ್ತಲ್ಲ ಅದಕ್ಕೆ. ಎಕ್ಸ್ಪೆಷಲಿ ಎಲ್ಲರಿಗೂ ಅನ್ಸತ್ತಲ್ವಾ? ಹೂ ನೀ ಜೋರಾಗಿ. ಮೈಂಡ್ ಗೇಮು ಅಂತ ಹೇಳಿದ್ರೆ ಲಿಟ್ರಲಿ ಅವ್ರ ಹೆಸರೆಲ್ಲ ಗೊತ್ತಿಲ್ಲ. ಅವನೊಬ್ಬ ಬಾಡಿ ಬಿಲ್ಡರ್ ಆಗ್ಬಿಟ್ಟು ಜುಟ್ಟೆಲ್ಲ ಕಟ್ಕೊಂಡ್ ಬಂದಿರ್ತಾನಲ್ಲ, ಊಹಿಸಿ. ವಿನಯ್ 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 ಅವ್ರದ್ದು ಲಿಟ್ರಲಿ 70 ದಿನಗಳ ಯಾರು ಇಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ ನಡೆಯೋದಿಲ್ವಲ್ಲ. ಸೊ ಎಲ್ಲಾರ್ಗು ಒಂದೊಂದು ಚಾನ್ಸ್ ಕೊಡ್ತಾರೆ. ನಾನು ನೀನು ಹೋಗಿದ್ದೇನೋ ಗೆಲ್ತಿದ್ವಪ್ಪ. ದಟ್ ಕಾಮಿಡಿ ಗಾಯ್ ಮೊಟ್ಟೆ ಈಸ್ ಪ್ಲೇಯಿಂಗ್ ವೆರಿ ಗುಡ್ ಗೇಮ್. ಅದು ಬಿಟ್ರೆ ನಮ್ ಪ್ರತಾಪ್ ಪರವಾಗಿಲ್ಲ. ತುಂಬಾ ಸಂಗೀತ ವೈ ಅಂತ ಹೇಳಿದ್ರೆ ಅವ್ರದ್ದೊಂದು ಲಾಜಿಕ್ಸ್ ಇಲ್ಲ. ಎವ್ರಿ ಟೈಮ್ ಮ್ಯಾಜಿಕ್ಸ್ ಕ್ರಿಯೇಟ್ ಆಗಲ್ಲ. ಸುಮ್ಮನೆ ಜಸ್ಟ್ ಬಿಕಾಸ್ ಅದೇನು ಹೇಳ್ತಾರೆ, ನೇಮು ಫೇಮು, ಇಟ್ ಎವ್ರಿ ಟೈಮ್ ವರ್ಕ್ ಆಗಲ್ಲ. ವರ್ತೂರು, ಟು ಬಿ ಫ್ರ್ಯಾಂಕ್, ಈಸ್ ಹ್ಯಾವಿಂಗ್ ಎ ವಾಟ್ ಯು ಕಾಲ್ ಹ್ಯೂಮನ್ ನೇಚರ್ ಇದೆ. ಆ ಹ್ಯೂಮನ್ ಇಂಟ್ರಾಕ್ಷನ್ ಚೆನ್ನಾಗಿದೆ. ಒಂದು ಗೇಮಲ್ಲಿ ಒಂದು ಸ್ಪರ್ಧಿ ಜೊತೆ ಹೇಗೆ ಮಾತಾಡ್ಬೇಕಂತ ಗೊತ್ತಿದೆ. ಆ್ಯಂಡ್ ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ಸುಳ್ಳು ನಾಟಕ, ಕಟಪ ನಾಟಕ ಸೂತ್ರಧಾರಿ ಅವ್ರು ಆಗಿಲ್ಲ. ಈಸ್ ಎ ವೆರಿ ಗುಡ್ ಕಂಟೆಂಡೆಂಟ್. ಮೇ ಬಿ ಇವರಿಗೆಲ್ಲ ಈ ಫಿಲಮ್ ಫೀಲ್ಡಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಮೇ ಬಿ ಅವರು ಹೊರಗಡೆ ಬಂದ್ಬಿಡ್ತಿದ್ರು ಇಷ್ಟೊತ್ತಿಗೆ. ಬಟ್ ಈಸ್ ನಾಟ್ ಲೈಕ್ ದಟ್. ನೋ ನೋ ನೋ, ಈ ಟೈಮು ತುಂಬ ಹಾರಿಬಲ್ ಆಗಿದೆ. ಅಗ್ರೆಸಿವ್ ಸೀಸನ್ ಅನ್ನೋದಕ್ಕಿಂತ ನಾನು ಹೇಳ್ಬೇಕಂದ್ರೆ ಒಂದು ಇಂಟೆನ್ಸಿವ್ ಸೀಸನ್. ಜಸ್ಟ್ ಬಿಕಾಸ್ ವಿ ಆರ್ ವಾಚಿಂಗ್ ಬಿಗ್ ಬಾಸ್ ಇಟ್ ಡಸಂಟ್ ಮೀನ್ ದಟ್ ಇಟ್ಸ್ ಎ ಗುಡ್ ಶೋ ಅಂತ. ಇಟ್ಸ್ ಲಿಟ್ರಲಿ ನಾಟ್ ಎ ಗುಡ್ ಶೋ ವಾಟ್ ಇಟ್ ಇಸ್ ಕಮಿಂಗ್ ಅಪ್. ಮೇ ಬಿ ಅದೇನು ಹೇಳ್ತಾರೆ, ಆ TRP ಗೆರಪಿ ಅಂತ ನೀವೇನೇನೋ ಕರಿತೀರಲ್ಲ, ಇಲ್ಲ ಒಂದು ಕಂಟೆಂಟೆಂಟ್ ಬಗ್ಗೆ ಏನೇನು ಗುದ್ದಾಡಬೇಕು, ಏನೇನು ಕಿತ್ತಾಟ ತಗೊಳ್ಬೇಕು ಎಲ್ಲ ತಗೊಂಬಂದು ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ಬಟ್ ಅದೆಲ್ಲ ವರ್ಕೌಟ್ ಆಗ್ತಾಯಿಲ್ಲ. 30 ಎಂಟರ್ಟೈನ್ಮೆಂಟ್, 70 ಇರಿಟೇಷನ್. ಸಿ ಎಲ್ಲ ಟೈಮು ಬಿಗ್ ಬಾಸ್ ಅಲ್ಲಿ ಸಾಮಾನ್ಯವಾಗಿದ್ದೀವಿ ಅಂತ ಹೇಳಿರ್ಬೇಕಾದ್ರೆ ಯಾಕೆ ಇವ್ರನ್ನ ಬರಲಿಲ್ಲ, ಯಾಕೆ ನಾನು ಬರಲಿಲ್ಲ, ಯಾಕೆ ನೀವು ಬರಲಿಲ್ಲ? ಎಲ್ಲ ಟೈಮು ಒಂದು ಬ್ಯಾಕ್ಗ್ರೌಂಡ್ ಇರಬೇಕು, ಒಂದು ಸೆಲೆಬ್ರಿಟಿನೇ ಬರಬೇಕು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಎ ಸೀಸನ್. ಮನೆಯಲ್ಲ ಅಪ್ಪ ಇರ್ತಾನೆ, ಅಮ್ಮ ಇರ್ತಾನೆ, ಮಗಳಿರ್ತಾರೆ, ಮಕ್ಕಳಿರ್ತಾರೆ, ಮರಿ ಇರ್ತಾರೆ. ಅವ್ರಿಗೆಲ್ಲ ಚಾನ್ಸ್ ಸಿಕ್ಕಿಲ್ಲ. ಓನ್ಲಿ ಫಾರ್ ಸೆಲೆಬ್ರಿಟಿ ಅಷ್ಟೇ ಜನ ನೋಡೋದು. ಬಟ್ 100% ಬೇರೆಯವರು ನೋಡ್ತಾರೆ. ಸೊ ಗೋ ಫಾರ್ ಸಮಥಿಂಗ್ ಎಲ್ಸ್. ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸ್ನ ಕರ್ಕೊಂಬಂದ್ಬಿಡಿ. ಮೇ ಬಿ ಜನ 100% ನೋಡ್ತಾರೆ. ಈಗ ನನ್ನ ಸಂಬಂಧಿಕರೇ ಯಾರು ಇಲ್ಲ ಅಂದ್ರೆ ಇರ್ಬೋದು. ಅನಿಲ್ ಓಪ ಒಂದು 2,000 ಜನ ಆದ್ರೂ ನೋಡ್ತಾರೆ. ಮೇ ಬಿ ನಾನು ಸೆಲೆಬ್ರಿಟಿ ಅಲ್ಲ. ನೀವು ನನ್ನ ಮಗಳು ಬಂದಿದ್ದಾಳೆ, ಎಲ್ಲರೂ ನೋಡಿ ಕ್ಯಾಮ್ರಾಮನ್ನು ನೋಡಿ ನಾವೆಲ್ಲ ಬೇಸಿಕ್ ಪ್ಲೇಯರ್ಸು. ನಾವು ಬಿಗ್ ಬಾಸಲ್ಲಿ ಇರಬೇಕು. ಬರೀ ಸೆಲೆಬ್ರಿಟಿಗೇನೇ ಬಿಗ್ ಬಾಸ್ ಅಂತ ಹೇಳಿದ್ರೆ ನಾವೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ನೋಡ್ತಾ ಇದೀವಿ ಅನ್ಸತ್ತೆ ಅಷ್ಟೇ.